ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನು ಚೆನ್ನಾಗಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಿ ನೀವು, ಥೈರಾಯ್ಡ್ ಬಂದಿದೆ ಅಂತ ಬೇರೆ ಹಾಕ್ಬಿಟ್ಟಿದ್ದೀನಿ. ಸೊ ತುಂಬ ಮೆಸೇಜಸ್ ಬರ್ತಾ ಇದೆ ಆ್ಯಂಡ್ ಡಿ ಎಮ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಬಟ್ ತುಂಬ ಥ್ಯಾಂಕ್ ಯು. ಹಾಗೆ ಪ್ರತಿಯೊಬ್ಬರ ಲೈಫಲ್ಲಿ ಬರೋವಂಥ ಒಂದು ಪಾರ್ಟ್ ಇದು. ಆ್ಯಕ್ಚುಲಾಗಿ 3 ಮಕ್ಕಳು, ಪ್ರತಿಯೊಂದನ್ನು ನಾನೇ ಮ್ಯಾನೇಜ್ ಮಾಡಬೇಕು. ಸೊ ಇದೆಲ್ಲ ಒಂದು ಕಡೆ ಆಯಿತು ಅಂತಂದರೆ ಆ್ಯಕ್ಚುಲ್ ಲೈಫಲ್ಲಿ ಬರೋವಂಥ ಚಾಲೆಂಜಸ್ ಎಲ್ಲ ಒಂದು ಕಡೆ. ಸೊ ಅದ್ರ ಮುಂದೆ ಆ್ಯಕ್ಚುಲಿ ಈ ಥೈರಾಯ್ಡ್ ಅಲ್ಲ, ಶುಗರೇ ಬರಬೇಕಿತ್ತು. ಮೇ ಬಿ ಇಷ್ಟಕ್ಕೆ ನಿಲ್ಲಿಸಿದ್ದಾನೆ ದೇವರು. ಅದರಲ್ಲೂ ಥೈರಾಯ್ಡ್ ಅಂತಂದರೆ ನಾರ್ಮಲ್ ಸ್ಟೇಜಸ್ಸಲ್ಲಿದೆ. ಫಸ್ಟ್ ಆಫ್ ಆಲ್ ನನಗೆ ಯಾರ್ಯಾರೆಲ್ಲ ಸಜೆಸ್ಟ್ ಮಾಡಿದ್ರಿ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ಬ್ಯುಸಿ ರೂಟೀನಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಸಮ್ಟೈಮ್ಸ್ ಮರ್ತು ಬಿಡ್ತೀವಿ. ಬಟ್ ನಮ್ಮನ್ನು ಪ್ರತಿದಿನ ನೋಡೋರು, ಪ್ರತಿದಿನ ಅಬ್ಸರ್ವ್ ಮಾಡೋರು ನಮಗೆ ರೈಟ್ ಸಜೆಷನ್ಸ್ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ. ನೀವೆಲ್ಲ ನೋಡಿದ್ದಾದಮೇಲೆ ನನಗೆ ಮೈಂಡಿಗೆ ಬಂದಿದ್ದು ಥೈರಾಯ್ಡ್ ಚೆಕ್ ಮಾಡಿಸ್ಬೇಕು ಅಂತೇಳಿ. ಫೈನಲಿ ಮಾಡಿಸ್ದೆ, ಬಂತು ಕೂಡ. ಹಾಗೆ ತುಂಬ ಕಡಿಮೆ ಇದೆ, ಅಂದರೆ ತುಂಬ ಜಾಸ್ತಿ ಇದೆ ಅಂತ ಅಂದಿರೋರು ಕೆಲವೊಬ್ಬರು, ಬಟ್ ತುಂಬ ಕಡಿಮೆ ಇದೆ, ಇಟ್ಸ್ ಓಕೆ ಅಂತ ಹೇಳಿರೋರು ಕೆಲವೊಬ್ಬರು. ಹಾಗೆ ದಿವ್ಯಾ, ಮರ್ತುಬಿಟ್ಯಾ, ಇದೇ ಸ್ವಲ್ಪ ದಿನದ ಹಿಂದೆ ತುಂಬ ಜನಕ್ಕೆ ನೀನೇ ಇದನ್ನು ನಾರ್ಮಲ್ ಮಾಡಿಸಿದೀಯಾ, ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್ ಬಗ್ಗೆ ಕೋಚಿಂಗ್ ಮಾಡ್ತಾ ಇದ್ದೆ, ಇವಾಗೇನೋ ಮಕ್ಕಳಾಯಿತು ಮನೆ ಆಯಿತು ಅಂತೇಳಿ ಇರ್ಬೋದು, ಬಟ್ ಅದೆಲ್ಲ ಮರ್ತೋಯ್ತಾ, ಆರಾಮ್ಸೆ ನಾರ್ಮಲ್ ಮಾಡ್ಕೊತ ಹೇಳಿ ಧೈರ್ಯ ಕೊಟ್ಟಿದ್ದು ನನ್ನ ಗಂಡ, ಹಾಗೆ ನಮ್ಮ ಫ್ಯಾಮಿಲಿಯವರು. ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಲೈಫಲ್ಲಿ ಚಾಲೆಂಜಸ್ ಎವ್ರಿ ಡೇ ಬರ್ತಾನೆ ಇರುತ್ತೆ. ಅದಕ್ಕೆಲ್ಲ ಕೆಲವೊಮ್ಮೆ ಕುಗ್ಗುತ್ತೀವಿ ನಿಜ, ಆದರೆ ಸ್ವಲ್ಪ ಹೊತ್ತು ಅಳು ಬಂದಾಗ ಅಳಬೇಕು, ನಗು ಬಂದಾಗ ನಗಬೇಕು ಅನ್ನೋ ಥರ. ಅಳು ಮುಗಿದಾದ್ಮೇಲೆ ನಗೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಹಾಗೆ ಇವತ್ತು ಕೂಡ ಮತ್ತೆ ಆಯ್ತು ಬಿಡು, ಬಂದಿದೆ ಹೋಗುತ್ತೆ, ಏನು ದೊಡ್ಡದಲ್ಲ ಅಂತ ಅಂದ್ಕೊಂಡು ಮತ್ತೆ ಡೈಲಿ ರೋಟೀನ್ಸ್ ಆಗಿರ್ಬೋದು, ನನ್ನ ಕೆಲಸ ಆಗಿರ್ಬೋದು, ಮತ್ತು ನಗು ಆಗಿರ್ಬೋದು, ಪ್ರತಿಯೊಂದನ್ನು ಕಮ್ ಬ್ಯಾಕ್ ಮಾಡಿಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಮ್ಮ ಮನೆ ಹೊರಗಡೆ ತುಳಸಿ ಹಾಕಿದ್ದೀನಿ. ನನಗೆ ತುಳಸಿ ಅಂದರೆ ತುಂಬ ಇಷ್ಟ. ತಂದಿದ್ದ ದಿನ ಚಿಗುರುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚಿಗುರಿ ಆಗಲೇ 2 ಎಲೆಗಳನ್ನ ಬಿಟ್ಟಿದೆ. ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ. ಅದಕ್ಕೆ ಚೆನ್ನಾಗಿರೋ ರಂಗೋಲಿ ಹಾಕಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಮನಿ ಪ್ಲ್ಯಾಂಟ್ ಕೂಡ ಹಾಕಿದ್ದೀನಿ. ಇದೆಲ್ಲ ತೋರಿಸಿರೋದೆ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಇವತ್ತೇನಂತಂದರೆ ಅಮ್ಮ ಮತ್ತು ಅಕ್ಕ ನನಗೆ ಸಜೆಷನ್ ಮಾಡಿದ್ದೇನಂತಂದರೆ, ಥೈರಾಯ್ಡ್ ಇರೋರು ಈ ಕೊತ್ತಂಬರಿ ಕಾಳು ಇರುತ್ತಲ್ಲ, ಧನಿಯಾ, ಅದನ್ನು ಕುದಿಸ್ಕೊಂಡು ವಿತೌಟ್ ಶುಗರ್, ಬೆಲ್ಲ ಏನೂ ಆ್ಯಡ್ ಮಾಡ್ತಿಲ್ಲ, ಪ್ಲೇನ್ ವಾಟರ್ಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಧನಿಯಾ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಆ ನೀರನ್ನು ಕುಡಿದ್ರೆ ತುಂಬ ಬೇಗ ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರು. ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಾನು ಫೀಡಿಂಗ್ ಮದರ್ ಆಗಿರೋದ್ರಿಂದ ನನಗೆ ಈ ಟೈಮಲ್ಲಿ ಬರೋದು ತುಂಬ ನಾರ್ಮಲ್ ಆಗಿರುತ್ತೆ. ಅದಕ್ಕೆಲ್ಲ ಜಾಸ್ತಿ ವರಿ ಮಾಡ್ಕೋಬಾರ್ದು ಅಂತೇಳಿ ಸೆಲ್ಫ್ ಮೋಟಿವೇಶನ್ ಆಗಿದ್ದೀನಿ. ಆ್ಯಂಡ್ ಇವಾಗ ಕೊತ್ತಂಬರಿ ಕಾಳಿನ ನೀರನ್ನು ಕುಡಿತಾ ಇದ್ದೀನಿ. ಹಾಗೆ ನನಗೆ ಈ ಟೀ ಮತ್ತು ಕಾಫಿ ಅಭ್ಯಾಸ ಇತ್ತು, ನಿಮಗೆಲ್ಲ ಗೊತ್ತಲ್ವಾ. ಅದನ್ನು ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಮೇ ಬಿ ಇದನ್ನೇ ಯೂಸ್ ಮಾಡಿದ್ರೆ ಆಯಿತು ಇನ್ಮೇಲೆ ಅನ್ನೋದು ಮೆಂಟಲಿ ಫಿಕ್ಸ್ ಆಗಿರೋದು. ಇನ್ನು ಇವತ್ತು ಮಂಗಳವಾರ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಮನೇನ ಕ್ಲೀನ್ ಮಾಡಿಕೊಂಡೆ, ಹೊರಗಡೆದೆಲ್ಲ ಮುಗಿಸ್ಕೊಂಡೆ. ಮಕ್ಕಳಿನ್ನೂ ಮಲಗಿದ್ದಾರೆ, ಮಿಂಚು ಒಬ್ಬಳು ಎದ್ದಿದ್ದಾಳೆ, ಅವಳನ್ನು ಕೂಡ ಹಾಲು ಕುಡಿಸಿ ಇಲ್ಲೇ ನನ್ನ ಪಕ್ಕದಲ್ಲೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ನಾನ ಮಾಡಿದ್ದಾಯಿತು, ಇನ್ನೇನು ಪೂಜೆ ಮಾಡಬೇಕು. ಪೂಜೆ ಮಾಡೋವಾಗ ಅವಳು ಇವಾಗ ಎದ್ದು ಒಂದು ಸರಿ ಫೀಡಿಂಗ್ ಮಾಡಿದ್ಮೇಲೆ ಅವಳದು ಕಂಪ್ಲೀಟ್ಲಿ ಫ್ಲೇಯಿಂಗ್ ಟೈಮ್. ಆ ಟೈಮಲ್ಲಿ ನಾವೇನಾದರೂ ಯಾರಾದರೂ ಒಬ್ಬರು ಅವಳು ಕಣ್ಣು ಮುಂದೆ ಕಾಣಿಸ್ಲಿಲ್ಲ ಅಂತಂದರೆ ಸೀರಿಯಸ್ಲಿ ಸುಮ್ಮನಿರಲ್ಲ ಅವಳು. ಅದಕ್ಕೆ ಮಾತಾಡ್ಕೊತ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಅವಳನ್ನ ಪಕ್ಕದಲ್ಲಿ ಹಾಕ್ಕೊಂಡೆ. ಸೊ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಆ್ಯಕ್ಚುಲಾಗಿ ನಾನು. ಯಾಕೆ ಅಂತಂದರೆ ಜಸ್ಟ್ ಎಲೆ ಬಾಡೋಗಿತ್ತು ಅಂತೇಳಿ ಎಲೆನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಇವತ್ತು ಮಂಗಳವಾರ, ಅದರಲ್ಲೂ ಇವಾಗ ಪೂಜೆ ಮಾಡಿ ಓಟ್ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟರೊಳಗಡೆ ತಿಂಡಿ ಅದು ಇದು ಎಲ್ಲ ಮಾಡ್ಕೋಬೇಕು ಅಂತಂದೇಳಿ ಏನು ಕ್ಲೀನ್ ಮಾಡ್ಕೊಳ್ಳಲಿಲ್ಲ. ಬಿಕಾಸ್ ಇನ್ನೂ ಒಂದು ರೀಸನ್ ಇದೆ, ಇನ್ನು ಬುಧವಾರ ಬಿಟ್ಟರೆ ಗುರುವಾರ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಇತ್ತೀಚೆಗೆ ವಾಯ್ಸ್ ಕೊಡೋದು ತುಂಬ ಕಷ್ಟ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ಮಿಂಚು ತುಂಬ ತರಲೆ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಇನ್ನೊಂದು ರೀಸನ್ ಅಂತ ಹೇಳಿದೆ, ಬುಧವಾರ ಬಿಟ್ಟರೆ ಗುರುವಾರ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು. ಬಿಕಾಸ್ ಶುಕ್ರವಾರದಿಂದ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಂದು ಏನು ಆಸೆ ಇತ್ತು, ಸೊ ಆ ಪೂಜೆಗಳು ಮಾಡಬೇಕು, ವ್ರತ ಮಾಡಬೇಕು ಅಂತೇಳಿ ಅದನ್ನು ಸ್ಟಾರ್ಟ್ ಮಾಡ್ಕೊತಾ ಇರೋದಕ್ಕೆ ಜಸ್ಟ್ ಎಲೆ ಬಾಡೋಗಿತ್ತು, ಎಲೆ ತೆಗೆದು ಹೂವೆಲ್ಲ ಹಾಕಿ ಧೂಳೆಲ್ಲ ತೆಗೆದುಬಿಟ್ಟು ಜಸ್ಟ್ ದೀಪ ಹಚ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವತ್ತು ನಾವು ಎದ್ದೇಳಬೇಕು, ಎದ್ದು ನಮಗೇನು ಸಿಗಬೇಕೋ ಅದರಿಂದ ಓಡಬೇಕು, ಮತ್ತು ಆ ಥರ ನಮ್ಮಲ್ಲಿ ಛಲ ಹುಟ್ಟಬೇಕು ಅಂತಂದರೆ ಆ್ಯಕ್ಚುಲಾಗಿ ಕರೆಕ್ಟಾಗಿ ಶಿಕ್ಷೆ ಕೊಡೋನೇ ದೇವರು. ಆ ದೇವ್ರಿಗೆ ನಮಗೇನು ಬೇಕೋ ಅದು ಕೊಡಬೇಕು ಅನ್ನೋ ಆಸೆ ಇದ್ದರೆ ಮಾತ್ರ ಕಷ್ಟ ಕೊಡ್ತಾನಂತೆ. ಸೊ ನಿಮ್ಗೆ ಗೊತ್ತಾ, ತುಂಬ ಬೇಜಾರಾಗಿದ್ದಾಗ ನಾನು ದೇವ್ರ ಫಿಲಮ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇತ್ತೀಚೆಗೆ. ಹಾಗೆ ರೀಸೆಂಟ್ಲಿ ನಾನು ಯಾವ ಮೂವಿ ನೋಡಿದೆ ಅಂದರೆ ರಾಯರದು, ಅಂದರೆ ಮಂತ್ರಾಲಯ ಮಹಾತ್ಮೆ ಅಂತೇಳಿ. ಸೊ
ಆ ಫಿಲ್ಮ್ ನೋಡಿದೆ. ಅಷ್ಟು ಫಿಲ್ಮಲ್ಲಿ ನನಗೇನಾದರೂ ಒಂದು ಪಾಯಿಂಟ್ ಸಿಗುತ್ತಾ ಅಂತ ಹೇಳಿ ನೋಡ್ತೀನಿ. ಸೊ ನನಗೆ ಯಾಕೋ ನೋಡಬೇಕು ರಾಯರ್ ಫಿಲ್ಮ್ ಅಂತೆಲ್ಲ ಅನಿಸಿದ್ದಕ್ಕೆ ಸೊ ಕಂಪ್ಲೀಟ್ ಫುಲ್ ಫಿಲ್ಮ್ ನೋಡಿದೆ. ಆ ಮೂವಿಲಿ ಒಂದೇ ಒಂದು ಮಾತು ಇಷ್ಟ ಆಯಿತು. ಒಂದೇ ಒಂದು ಮಾತು ಇಷ್ಟ ಆಯಿತು ಅನ್ನೋದಕ್ಕಿಂತ ಅರ್ಥ ಆಯಿತು ಅಂತ ಹೇಳ್ತೀನಿ. ಯಾಗುತ್ತಾ, ಸೊ ತುಂಬ ಕಷ್ಟ ಬಂದು ರಾಯರು ಅವರು ದೇವ್ರ ಹತ್ರ ಕೇಳ್ಕೊತಿರ್ತಾರಂತೆ. ಇಷ್ಟ ಅನ್ನೋದಕ್ಕಿಂತ ಅರ್ಥ ಆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅರ್ಥ ಮಾಡ್ಕೊಂಡ್ರೆ ಅದರಲ್ಲಿ ನನಗೇನು ಸಿಕ್ತು ಅಂದರೆ, ಅವರೊಂದು ಮಾತು ಹೇಳ್ತಾರೆ, ಬಡತನ ಅನ್ನೋ ಒಂದು ಆಭರಣ ಹಾಕಿ ಧರ್ಮ ಅನ್ನೋ ಒಂದು ಅಲಂಕಾರ ಮಾಡಿನೇ ಕರ್ಕೊಳ್ಳೋದಂತೆ. ಸೊ ಅದು ತುಂಬ ಇಷ್ಟ ಆಯ್ತು ನನಗೆ. ಓ ಹೌದಲ್ವಾ ಅಂತೇಳಿ. ಯಾಕಂದರೆ ನಾನು ತುಂಬ ಬೇಜಾರಲ್ಲೇ ಆ ಮೂವಿ ನೋಡಿದ್ದು. ಆ ಒಂದು ವರ್ಡ್ ಕೇಳಿದ ತಕ್ಷಣ ನನಗೆ ಅದೇನೋ ಸಮಾಧಾನ ಆಯಿತು. ಸೊ ದೇವ್ರು ನಮ್ಮ ಇಚ್ಛೆ ಎಲ್ಲದೂ ಕೂಡ ಎಲ್ಲ ನೆರವೇರಿಸಿ ನಮಗೆ ಒಂದು ಸುಖ ಕೊಡಬೇಕು ಅಂತಂದರೆ ಫಸ್ಟು ನಮ್ಮನ್ನು ಡಿಸರ್ವ್ ಪರ್ಸನ್ ಆಗಿ ರೆಡಿ ಮಾಡ್ತಾನೆ ಅನ್ನೋದು ಸುಳ್ಳಲ್ಲ ಅಲ್ವಾ. ಯಾಕಂದರೆ ಆ ಸುಖ ಬಂದಾಗಲೂ ಕೂಡ ನಮ್ಗೆ ಅರ್ಥ ಆಗಬೇಕು ಆ ಸುಖದ ಬೆಲೆ, ದುಡ್ಡು ಬಂದಾಗೂ ಕೂಡ ಅರ್ಥ ಆಗಬೇಕು ಆ ದುಡ್ಡಿನ ಬೆಲೆ ಅಂತಂದಾಗ ಮತ್ತು ಈ ಥರ ಸಿಚುವೇಶನ್ಸ್ಗಳೆಲ್ಲ ನಡೆಸಲೇಬೇಕು ಅಂತೇಳಿ ಆವಾಗ ನಾನು ಸಮಾಧಾನ ಮಾಡಿಕೊಂಡೆ. ಸೊ ನಿಜ ಅಲ್ವಾ, ಬಡತನ ಅನ್ನೋ ಒಂದು ಆಭರಣ ಹಾಕಿ ಧರ್ಮ ಅನ್ನೋದನ್ನು ಹಾಕಿದ್ರೆ ಮಾತ್ರ ನಮಗೆ ಬೆಲೆ ಅರ್ಥ ಆಗೋದು. ಸೊ ಎಕ್ಸಾಂಪಲ್ ಇವಾಗ ನನ್ನ ಲೈಫ್ನ ನಾನು ಅನಲೈಸ್ ಮಾಡಿಕೊಂಡೆ. ನಿಜ ಹಾಗೆ ಇದ್ದಿದ್ದು ಮುಂಚೆ ಇವಾಗಿರೋದಕ್ಕೂ ಕೂಡ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಸೇಮ್. ಹಾಗೆ ನಾನು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಿಲ್ಲ, ಶೂಟ್ ಮಾಡಲಿಲ್ಲ. ಯಾಕೆಂದರೆ ಕ್ಲೀನ್ ಮಾಡ್ಕೊಳ್ಳೋರ್ಗು ಮಾತ್ರ ಶೂಟ್ ಮಾಡ್ತೀನಿ. ಅದಾದಮೇಲೆ ನಾನು ಅಷ್ಟೋತ್ತರ ಶತನಾಮಾವಳಿಗಳು ಹೇಳ್ತೀನಲ್ವ, ಅದರಲ್ಲಿ ನನಗೇನೋ ಒಂಥರ ಖುಷಿ ಸಿಗುತ್ತೆ. ಅದಕ್ಕೆ ಫೋನಲ್ಲಿ ಆನ್ ಮಾಡಿಬಿಟ್ಟು ಸುಮ್ಮನೆ ಹೇಳ್ಕೊತ ಹೂ ಮುಡಿಸೋದು, ದೀಪ ಹಚ್ಚೋದು, ಪೂಜೆ ಮಾಡೋದು. ಸೊ ಬೇಕಿದ್ರೆ ನಿಮಗೆ ಫೈನಲ್ಲಾಗಿ ತೋರಿಸ್ತೀನಿ. ಸೊ ಏನಿಲ್ಲ, ಇದನ್ನು ಕೂಡ ಕೇಳ್ತಾ ಇರ್ತೀರಿ, ಯಾವ ನಾಮಗಳು ಹೇಳ್ತೀರಾ ಹಾಗೆ ಹಿಂಗೆ ಅಂತೇಳಿ. ಸೊ ನನ್ನ ದೇವತೆ ಅಂದರೆ ನಮ್ಮ ಮನೆ ದೇವತೆ ದುರ್ಗಮ್ಮ ಅಲ್ವಾ. ದುರ್ಗಾದೇವಿ ಅಷ್ಟೋತ್ತರ ಶತನಾಮಾವಳಿ ಅಂತಂದರೆ ಖಂಡಿತ ಬರುತ್ತೆ. ಪ್ರತಿದಿನ ಹೇಳ್ತಾ ಒಂದು ಅರ್ಧ ನಮಗೆ ಹೇಳೋದಕ್ಕೆ ಅಭ್ಯಾಸ ಆಗ್ತಿರುತ್ತೆ. ಆಲ್ಮೋಸ್ಟ್ ಇವಾಗ ನನಗೆ ಹಂಗೆ ಆಗಿರೋದು. ಸೊ ನನಗೆ ಸ್ಟಾರ್ಟಿಂಗ್ ಹುಷಾರಿಲ್ಲದೆ ಇದ್ದಾಗ ನಾನು ಸ್ಟಾರ್ಟ್ ಮಾಡಿದ್ದು, ಆವಾಗಿಂದ ಇವಾಗಿಗೂ ಹೇಳ್ತಾನೆ ಇದ್ದೀನಿ. ಬಟ್ ರೀಸೆಂಟ್ಲಿ ಏನಂದರೆ ಕೆಲವೊಂದು ಮಂತ್ರಗಳನ್ನ ಹೇಳೋದು ನಾನು ಲೇಸಿ ಮಾಡಿಬಿಟ್ಟಿದ್ದೆ. ಅದು ನನಗೆ ಆಗಬೇಕಾಗಿರೋದೆ ಅಲ್ವಾ. ಲೇಸಿ ಆಗಿದ್ದಕ್ಕೆ ಮತ್ತು ಚೆನ್ನಾಗಿ ಹೊಡ್ತಾ ಬಿದ್ದಿದ್ದು. ಸೊ ಮತ್ತೆ ಹೇಳಬೇಕು, ಮತ್ತೆ ಭಕ್ತಿಯಿಂದ ಅದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋದು ಅರಿವಾಯಿತು. ಹಾಗೆ ಇನ್ನೊಂದು ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಅವರ ಅಷ್ಟೋತ್ತರ ಶತನಾಮಾವಳಿ ಅದನ್ನು ಹೇಳ್ತೀನಿ. ಅದಾಗಿದ್ದ ತಕ್ಷಣ ಮತ್ತು ಗೋವಿಂದ ನಾಮಲು ಮತ್ತು ಬಿಟ್ಟರೆ ಬೇರೆ ಭಕ್ತಿಗೀತೆಗಳು. ಸೊ ಅದನ್ನೆಲ್ಲ ಹೇಳ್ಕೊತಾ ಇರ್ತೀನಿ. ಮುಂಚೆ ಹೀಗೆಲ್ಲ ಇದ್ದೋಳೆ ಅಲ್ಲ ನಾನು. ಅಪ್ಪ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ನಾಮ ಹಾಕಿದ್ರೆ ಅಪ್ಪ ತೆಗಿ ಅಂತೇಳಿ ಇರಿಟೇಷನ್ ಮಾಡ್ಕೊತಿದ್ದೆ. ಬಟ್ ಇವಾಗ ಅದನ್ನು ಕೇಳ್ತಾ ಸ್ಮರಿಸ್ತಾ ಅದನ್ನು ಫೀಲ್ ಮಾಡ್ತಾ ಇದ್ದೀನಿ ಅಂತಂದರೆ ಎಂಥ ಪಾಠ ಜೀವನದಲ್ಲಿ ಅಲ್ವಾ. ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆ ದೇವತೆಗೆ ನಿಂಬೆಹಣ್ಣಿನ ದೀಪ ಹಚ್ಚಿದ್ದೀನಿ. ಮನೇಲಿ ಹಚ್ಚಬಾರ್ದು ಅಂತ ಹೇಳ್ತಾರೆ ನಿಜ, ಆದರೆ ಮನೆ ದೇವತೆಗೆ ಅಂತ ಹೇಳಿ ಸ್ಪೆಷಲಾಗಿ ಅಂದರೆ ಇವಾಗ ದೀಪ ಎಲ್ಲ ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ದೇವತೆಗೆ ಬೆಳಿಗ್ಗೆ ಹೊರಗಡೆ ಇಕ್ತೀನಿ. ಸೊ ಈ ಥರ ಮಾಡ್ಬೋದು ಅಂತೇಳಿ ಒಮ್ಮೆ ತಿಳ್ಕೊಂಡಿದ್ದೆ. ನಮ್ಮ ಮನೆ ದೇವತೆ ತುಂಬ ದೂರ ಇದ್ದಾರೆ ಅಲ್ವಾ, ಅವ್ರಿಗೋಸ್ಕರ ಇದೊಂದು ಚಿಕ್ಕ ಸೇವೆ ಮಾಡಬೇಕು ಅಂತೇಳಿ ಯಾವಾಗೋ ಅಂದ್ಕೊಂಡಿದ್ದೆ. ಅದನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪುಗೆ 3 ತಿಂಗಳಾಗಿದ ತಕ್ಷಣ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಬಟ್ ಇವಾಗ ಆಲ್ರೆಡಿ 4 ತಿಂಗಳಾದರೂ ಕೂಡ ಈ ಪೂಜೆನ ಮರ್ತು ಬಿಟ್ಟಿದ್ದೀನಿ ನಾನು. ಸೊ ಇವಾಗ ನೆನಪು ಮಾಡಿಕೊಂಡೆ. ಹಾಗೆ ಇನ್ನೊಂದು ನಿಂಬೆಹಣ್ಣಿನ ದೀಪ ಅನ್ನೋದು ನನಗೆ ಒಂಥರ ಅಭಿನಾಭಾವ ನಂಟು ಇದ್ದಂಗೆ. ಬಿಕಾಸ್ ನನಗೆ ತುಂಬ ಕಷ್ಟ ಬಂತು, ತುಂಬ ದುಃಖ ಆಯಿತು ಅಂತಂದರೆ ನಾನು ಫಸ್ಟ್ ಮಾಡೋ ಕೆಲಸನೇ ನಿಂಬೆಹಣ್ಣಿನ ದೀಪ ಹಚ್ಚೋದು. ಸೊ ತಪ್ಪಾಯಿತು ಅಂತ ಬೇಡಿಕೊಂಡು ಪ್ರತಿ ಮಂಗಳವಾರ ಇನ್ಮೇಲೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಎಲ್ಲ ಅಂದ್ಕೊಂಡೆ, ಮನಸಾರೆ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಚೆಂದ ಕಾಣುತ್ತಲ್ವ ಆ ದೀಪನ ನೋಡೋದಕ್ಕೆ. ಹಾಗೆ ಇವಾಗ ದೇವರಿಗೆ ಬೆಳಗಿದ್ದಾಯಿತು. ಬೆಳಗ್ಗೆ ನನ್ನ ಪೂಜೆ ಎಲ್ಲ ಮುಗಿಸಿ ಮತ್ತು ಧೂಪ ಕೂಡ ಹಾಕಿದ್ದೀನಿ. ಧೂಪ ಹಾಕಿ ದೇವ್ರಿಗೆ ಬೆಳಗ್ಗೆ ಇಲ್ಲಿಟ್ಟಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ. ಸೊ ತಟ್ಟೆಯಲ್ಲಿ ಹಾಗೆ ಇಟ್ಟಿದ್ದೀನಿ. ಅದು ಪೂರ್ತಿ ಎಲ್ಲಿವರೆಗೂ ಉರಿಯುತ್ತೋ ಅಲ್ಲಿವರೆಗೂ ಹುರಿದಾದ್ಮೇಲೆ ಆ ತಟ್ಟೆನ ತೆಗೆದು ನಾನು ಒಳಗಡೆ ಇಟ್ಕೊಂಡ್ರೆ ಆಯಿತು ಅಂತೇಳಿ. ಸೊ ಇನ್ನೇನು ಪೂಜೆ ಕಂಪ್ಲೀಟಾಗಿ ಆಯಿತು ಅಂತಂದಾಗ ಇನ್ನು ನೆಕ್ಸ್ಟ್ ಮೇಡಮ್ ಅವ್ರದ್ದು ಕೆಲಸ. ತಿಂಡಿ ಒಂದು ಬಾಕಿ ಇದೆ, ಸ್ವಲ್ಪನಾದರೂ ಇವಳಿಗೆ ಟೈಮ್ ಕೊಡೋಣ ಅಂತ ಅಂದ್ಕೊಂಡು ಟೈಮ್ ಕೊಡ್ತಾಯಿದ್ದೀನಿ. ಚಿಟ್ಟಿ ಎದ್ದಿದ್ದಾನೆ, ಮಿಟ್ಟು ಎದ್ದಿಲ್ಲ. ಮಿಟ್ಟುಗಿನೇನು ಎದ್ದ ತಕ್ಷಣ ಹಾಲು ಕೊಡಬೇಕು. ಹಾಗೆ ಇಲ್ಲಿ ನೋಡಿ ಮಿಂಚು ಬಂದ ತಕ್ಷಣ ಬಾ ಅಂತ ಕರೆದ್ರೆ ಸಾಕು, ಅವಳ ಆ್ಯಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿರ್ತಾಳೆ. ಏನಾದರೂ ಕೆಲಸ ಮಾಡೋದಕ್ಕೆ ಅವಳನ್ನ ಬಿಟ್ಟೋಗಿರ್ತೀನಲ್ವಾ. ಸೊ ಅವಾಗ ಬಂದು ಅವಳನ್ನ ನೋಡಿದ ತಕ್ಷಣ ಅವಳೊಂದು ಸ್ಮೈಲ್ ಕೊಡ್ತಾಳೆ, ಆ ಒಂದು ಎಕ್ಸೈಟ್ಮೆಂಟ್ ತೋರಿಸ್ತಾಳೆ. ಅದು ಸಖತ್ ಇಷ್ಟ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕೂಡ. ಎಷ್ಟು ಚೆಂದ ಮಾಡ್ತಾಳೆ ಅವಳು ಅಂತೇಳಿ ತುಂಬ ಆಟಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಇಲ್ಲಿ ಅವಳಿಗೆ ಫುಲ್ ಆಫ್ ಟೈಮ್ ಇವಾಗ ಸ್ವಲ್ಪ ಹೊತ್ತು ಅವಳನ್ನ ಆಟಾಡಿಸ್ತೀನಿ. ಆಟಾಡಿಸಿ ಇವಾಗ ಏನಾದರೂ ಹಾಲು ಕುಡಿಸಿದ್ರೆ ಮಲ್ಕೊಂಡ್ಬಿಡ್ತಾಳೆ. ಮತ್ತು ನನಗೇನು ಸ್ಟ್ರೆಸ್ ಮಾಡಲ್ಲ, ಗಲಾಟೆ ಮಾಡಲ್ಲ, ತೀಟ್ಲೆ ಮಾಡಲ್ಲ.
ಕೆಲವೊಮ್ಮೆ ಅವಳಿಗೆ ಆಟ ಆಡಬೇಕು ಅನ್ನೋ ಮೂಡ್ ಬರುತ್ತಲ್ಲ ಅವಾಗ ಮಾತ್ರ ಆಟ ಆಡಿಸ್ಲೇಬೇಕು, ಹಂಗೆ ಮಾಡುತ್ತೆ. ಹಾಗೆ ಚೆಂಡು ನಿಂತಿದ್ದೇನಾ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಹೌದು, ಒಂದು 3.5 ತಿಂಗಳಿಗೆ ನಿಲ್ಲಿಸ್ಕೊಂಡ್ಲು. ಆ್ಯಂಡ್ ಉಲ್ಟಾ ಬೀಳ್ತಾ ಇದ್ದಾಳ ಅಂತ ಕೇಳಿದ್ರಿ. ಇವಾಗ ಸಂಪೂರ್ಣವಾಗಿ ಬೀಳ್ತಾ ಇದ್ದಾಳೆ. ಒಂದು 2 ಡೇಸ್ ಬ್ಯಾಕ್ ಕೈನ ಸಿಗಿಸ್ಕೊಂಡು ಬೀಳ್ತಾ ಇದ್ಲು, ಬಟ್ ಇವಾಗ ಫುಲ್ ಬೀಳ್ತಾ ಇದ್ದಾಳೆ. ಫುಲ್ ಬಿದ್ದು ಏನು ಮಾಡ್ತಾಳೆ ಅಂದರೆ ಎಲ್ಲೋ ಬೆಡ್ಶೀಟ್ ಹಾಕಿದ್ರೆ ಇನ್ನೆಲ್ಲೋ ಬರೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆಲ್ರೆಡಿ ಅಷ್ಟು ನೀಟಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ನಾನು ಹೇಳಿದ್ನಲ್ವ, ಅವಳಿಗೆ ಸಂಪೂರ್ಣವಾಗಿ ಮನಸಾರೆ ಆಟಾಡಿಸ್ಬಿಟ್ರೆ ಹಾಲು ಕುಡಿದು ಹಿಂಗೆ ಗಪ್ ಚುಪ್ ಅನ್ನಂಗೆ ಮಲ್ಕೊತಾಳೆ ಫ್ರೀಯಾಗಿ. ಸೊ ಫ್ಯಾನ್ ಹಾಕಿ ಇವಾಗ ಹಾಕಿದ್ದೀನಿ. ಆ್ಯಂಡ್ ಫ್ಯಾನ್ ಇರಲೇಬೇಕು, ಫ್ಯಾನ್ ಇಲ್ಲ ಅಂತಂದರೆ ಹಬ್ಬ ಆ ಹುಡುಗಿನ ಕಂಟ್ರೋಲ್ ಮಾಡೋದೇ ಆಗಲ್ಲ. ಆ್ಯಂಡ್ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ಇವತ್ತಿನ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ಮಾಡೋಣ ಅಂತೇಳಿ ರೆಡಿಯಾಗಿದ್ದೆ. ಸೊ ಇವಾಗ ಇಡ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈ ಸರಿಗಿಂತ ಈ ಸರಿ ಇಡ್ಲಿ ಬ್ಯಾಟರ್ ಅದು ಯಾಕೋ ಗೊತ್ತಿಲ್ಲ ಪರ್ಫೆಕ್ಟಾಗಿ ಮಾಡಿದ್ನಪ್ಪ. ಏನೇನು ಹಾಕಿದ್ದೆ ಅಂದರೆ ಸ್ವಲ್ಪ ಅನ್ನ ಜಾಸ್ತಿ ಉಳಿದಿತ್ತು ಅಂಥೇಳಿ ಅನ್ನ ಮತ್ತು ಇಡ್ಲಿ ರವೆ, ಉದ್ದಿನಬೇಳೆ, ಸ್ವಲ್ಪ ಮೆಂತೆ ಫ್ಲೇಕ್ಸು, ಮೆಂತೆ ಕಾಳಲ್ಲ ಫೆನುಫ್ಲೇಕ್ಸ್ ಇದೆಲ್ಲ ಮನೆಯಲ್ಲಿ, ಅದನ್ನೇ ಆ್ಯಡ್ ಮಾಡಿದ್ದೆ. ಆ್ಯಂಡ್ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಇದೆ ಫೆನುಫ್ಲೇಕ್ಸ್ದು. ಸೊ ಅದನ್ನು ಡೈಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ತುಂಬ ಒಳ್ಳೆಯದು ಇಮ್ಯುನಿಟಿಗೆ. ಆ್ಯಂಡ್ ನಾನಿಲ್ಲಿ ಎಲ್ಲದಕ್ಕೂ ಕೂಡ ಇಡ್ಲಿ ಬ್ಯಾಟರ್ ಹಾಕ್ತಾಯಿದ್ದೀನಿ. ಬಟ್ ಫೈನಲ್ ಲಾಸ್ಟ್ ಒಂದು ತಟ್ಟೆಲಿ ಮಾತ್ರ ಮಕ್ಕಳಿಗೋಸ್ಕರ ಪುಷ್ಟಿನ ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ. ಅಂಗನವಾಡಿಲೆಲ್ಲ ನಮ್ಗೆ ಇವಾಗ ಫುಡ್ ಕೊಡ್ತಾರಲ್ವ ಮಕ್ಕಳಿಗೋಸ್ಕರ. ಸೊ ಅದನ್ನು ಕೆಲವೊಂದಷ್ಟು ಜನ ಅದನ್ನು ಬೇರೆ ಬೇರೆ ಥರ ಯೂಸ್ ಮಾಡ್ತಾರೆ. ಮತ್ತು ತಿನ್ನೋದಕ್ಕಾದರೆ ಪರವಾಗಿಲ್ಲ, ಬಟ್ ಚೆಲ್ಲೋದಕ್ಕೆ ಯೂಸ್ ಮಾಡ್ತಾರೆ, ಅಥವಾ ದನ ಕರುಗಳಿಗೆ ಯೂಸ್ ಮಾಡ್ತಾರೆ. ತಪ್ಪಿಲ್ಲ, ದನ ಕರುಗಳಿಗೆ ಹಾಕೋದು ತಪ್ಪಿಲ್ಲ, ಯಾಕಂದರೆ ನಾವು ಜೀವಿಗಳೇ, ಅವು ಕೂಡ ಜೀವಿಗಳೇ. ಆದರೆ ನಾನು ಇದ್ರ ಬಗ್ಗೆ ಪುಷ್ಟಿ ಬಗ್ಗೆ ಸಂಪೂರ್ಣವಾಗಿ ನೆಕ್ಸ್ಟ್ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ನಮ್ಮ ಮಕ್ಕಳಿಗೆ ಕೊಡ್ಬೋದಾ, ಕೊಟ್ಟರೆ ಯಾವ ಥರ ಬೆನಿಫಿಟ್ ಆಗುತ್ತೆ, ಸೊ ಏನೇನೆಲ್ಲ ಯೂಸ್ ಇದೆ ಆ್ಯಂಡ್ ಯಾವ್ಯಾವ ಥರ ಕೊಡ್ಬೋದು ಅಂತೇಳಿ. ಹಾಗೆ ನಿಮಗೆ ಶಾರ್ಟ್ ವೀಡಿಯೋಸ್ ಬೇಕು ಆ್ಯಂಡ್ ರೆಸಿಪೀಸ್ ವೀಡಿಯೋಸ್ ಬೇಕು ಅಂದರೆ ಇಂಡಿವಿಜುವಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಚೆಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಜಯಂತ್ಗೂ ಕೂಡ ಸ್ವಲ್ಪ ಅರ್ಜೆಂಟ್ ಇತ್ತು, ಬಿಕಾಸ್ ನಂದು ಓಟ್ ಇರೋದು ದಾವಣಗೆರೆಯಲ್ಲಿ, ಅಂದರೆ ಶಾಮನೂರಲ್ಲಿ, ನಮ್ಮೂರಲ್ಲಿ. ಆ್ಯಂಡ್ ಜಯಂತಿದಿರೋದು ಹರಿಹರದಲ್ಲಿ. ಅವ್ರದ್ದೇನು ಶಿಫ್ಟ್ ಆಗಿಲ್ಲ ದಾವಣಗೆರೆಗೆ, ಮಾಡಿಸ್ಕೋಬೇಕು. ನೆಕ್ಸ್ಟ್ ಮಾಡಿಸ್ಕೊಂಡು ನಮಗೂ ಸ್ವಲ್ಪ ಈ ಥರ ವಿಚಾರಗಳಲ್ಲಿ ಕೆಲವೊಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅದನ್ನು ಕೂಡ ಫಿಲ್ ಮಾಡ್ಕೋಬೇಕು. ಅದು ಯಾವುದೂ ಮಾಡ್ಕೊಂಡಿಲ್ಲ ಇಷ್ಟು ದಿನ. ಒಂಥರ ಹೆಂಗೆಂಗೋ ಲೈಫ್ ಕಳೆದ್ಬಿಟ್ವೇನಪ್ಪ ಅಂತ ಅನ್ನಿಸ್ತಾ ಇದೆ. ಇವಾಗ ಸ್ವಲ್ಪ ಎಚ್ಚೆತ್ಕೊತಾ ಇದ್ದೀವಿ. ಆ್ಯಂಡ್ ನೀವು ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಎಚ್ಚೆತ್ಕೊತಾ ಇದ್ದೀರಾ? ಸೊ ವೋಟ್ ಹಾಕಿದ್ರಾ ಅನ್ನೋದನ್ನು ಕಮೆಂಟ್ ಮಾಡಿ. ನಾನಿಲ್ಲಿ ತಿಂಡಿ ಮಾಡ್ತಾ ಇದ್ದರೆ ಇನ್ನೇನು ಮತ್ತೆ ಮಕ್ಕಳನ್ನೂ ಕೂಡ ಕರ್ಕೊಂಡು ಹೋಗಬೇಕು. ಮಿಂಚು ಮಲಗಿದ್ದಾಳೆ, ಮಿಟ್ಟು ಎದ್ದಾಯಿತು. ಎದ್ದ ತಕ್ಷಣ ಇಲ್ಲಿ ನೋಡಿ ಅವಳು ಹಾಲು ಕುಡಿದು ಈ ಕಡೆ ಬಂದಿದ್ದಾಳೆ. ಅವರಪ್ಪ ಅವಳಿಗೆ ಸ್ನಾನ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ದಾರೆ. ನಿಧಾನಕ್ಕೆ ಅಪ್ಲಿಕೇಶನ್ ಹಾಕಿ ಅವಳ ಹತ್ರ ಮಾತಾಡ್ಸ್ಕೊತ ಆಟಾಡ್ಕೊತ ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬಂದುಬಿಡ್ತಾರೆ. ಇತ್ತೀಚೆಗೆ ಅವಳು ಅಷ್ಟು ಕಿರಿಕ್ ಮಾಡ್ತಾ ಇಲ್ಲ. ಬಟ್ ಆದರೆ ಏನು ಅಂದರೆ ಮಿಟ್ಟುಗೆ ಇನ್ನೊಂದು ಸ್ವಲ್ಪ ಹಠ ಇದೆ, ತುಂಬ ಹಠ ಮಾಡ್ತಿದ್ದಾಳೆ ಇತ್ತೀಚೆಗೆ. ಹಠನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತೇಳಿ ಯಾವುದ್ಯಾವುದೋ ಉಪಾಯ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ವರ್ಕೌಟ್ ಆಗ್ತಾ ಇದೆ, ಹಂಗೋ ಹಿಂಗೋ ಅಂತೇಳಿ. ಸೊ ರೀಸೆಂಟ್ಲಿ ನಾನೊಂದು ಸ್ಟೋರಿ ಶೇರ್ ಮಾಡ್ಕೊಂಡಿದ್ನಲ್ಲ, ರಾತ್ರಿ ಓಡಿದ್ ಮಲಗಿಸಿದ್ವಿ ಅಂತೇಳಿ. ಅವತ್ತಿಂದ ನಾವು ಈ ಥರ ಪ್ಲ್ಯಾನ್ ಮಾಡ್ತಾ ಇರೋದು. ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಹಠ ಕಡಿಮೆ ಮಾಡ್ತಿದ್ದಾಳೆ. ಆ್ಯಂಡ್ ಇಲ್ಲಿ ಎಲ್ಲ ಪ್ಲೇಟ್ಸ್ಗೂ ಕೂಡ ನಾನು ನಾರ್ಮಲ್ ಇಡ್ಲಿ ಬ್ಯಾಟರ್ ಹಾಕ್ಕೊಂಡಿದ್ದೀನಿ. ಒಂದು ಕಪ್ಪಲ್ಲಿ ಮಾತ್ರ ಪುಷ್ಟಿ ಪೌಡರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾರ್ಮಲ್ ಇಡ್ಲಿಗಿಂತ ಪುಷ್ಟಿಲಿ ಮಾಡಿದ್ನಲ್ಲ, ಆ ಇಡ್ಲಿನೇ ತುಂಬ ಚೆನ್ನಾಗಿ ಬಂತು. ಪರ್ಫೆಕ್ಟ್ ಇಡ್ಲಿ ಆಗಿ ಬಂತು. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಚಿಟ್ಟಿ ಕೂಡ ತಿಂದ. ಆ್ಯಂಡ್ ಶೇರ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಸಾಧ್ಯ ಆದರೆ ನೆಕ್ಸ್ಟು ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡ್ತೀನಿ. ಹಾಗೆ ಪುಷ್ಟಿನ ಯೂಸ್ ಮಾಡ್ಕೊಂಡು ಇನ್ನೂ ಥರ ರೆಸಿಪೀಸ್ ಮಾಡ್ಬೋದು, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಇವಾಗ ಇಡ್ಲಿ ಕುಕ್ಕರ್ಗೆ ಇಟ್ಟಾಯಿತು. ಆ್ಯಂಡ್ ಇದಾಗಿದ ತಕ್ಷಣ ಇಡ್ಲಿ ಆಗೋದ್ರೊಳಗಡೆ ನಾನು ಚಟ್ನಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಇಡ್ಲಿ ಆಗಿದ ತಕ್ಷಣ ಮತ್ತೆ ತೆಗೆದು ಅದನ್ನೆಲ್ಲದು ಕೂಡ ಬಿಡಿಸಿ ಒಂದು ಬೌಲಿಗೆ ಹಾಕ್ಕೊಂಡು ಮತ್ತು ತಿಂಡಿ ಪ್ರಿಪೇರ್ ಮಾಡಿ ಕೊಟ್ಟಾಯಿತು. ಎಷ್ಟು ಅರ್ಜೆಂಟ್ ಮಾಡಿದ್ರು ಗೊತ್ತಾ ಜಯಂತು. ನಾನು ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು, ನೀನೇನೋ ಬೇಗ ಹೋಗಿ ಬರ್ತೀಯಾ, ನಾನು ಲೇಟ್ ಆಗುತ್ತೆ ಅಂತೆಲ್ಲ ಅರ್ಜೆಂಟ್ ಮಾಡಿದ್ದಕ್ಕೆ ಹಾಗಂಗೆ ಚೂರು ಶೂಟ್ ಮಾಡಿಕೊಂಡೆ. ಯಾಕಂದರೆ ಮಕ್ಕಳಿದ್ದಾರೆ, ಹಾಲು ಕುಡಿತಾರೆ ಅಥವಾ ವಯಸ್ಸಾಗಿರೋದಾರೆ ಅಂದರೆ ಡೈರೆಕ್ಟ್ ಎಂಟ್ರಿ ಇತ್ತು ಅವ್ರಿಗೆ ಓಟ್ ಆಗೋದಕ್ಕೆ. ಆ್ಯಂಡ್ ಅಮ್ಮನ ಮನೆಗೆ ಬಂದ್ವಿ. ಇವಾಗ ಏನಂತಂದರೆ ಆ್ಯಕ್ಚುಲಿ ಇವಾಗ ಯಾರೋ ಬಂದು ಫಂಕ್ಷನ್ಗೆ ಕರೆದೋದ್ರು, ಅದಕ್ಕೆ ಕುಂಕುಮ ಇಟ್ಟಿದ್ದಾರೆ. ಸೊ ಹಿಯರ್ ಮೈ ಓಟ್ ಈಸ್ ಡನ್. ಸೊ ನೋಡಿ, ಆ್ಯಕ್ಚುಲಿ ಹೇಳಬಾರ್ದು, ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಓಟ್ ಮಾಡಿರೋದು ಇಷ್ಟು ವರ್ಷಕ್ಕೆ. ನನ್ನ ಗಂಡ ಬೈಕು ಅಂತ ಕರ್ಕೊಂಬಂದರು. ಇಷ್ಟು ವರ್ಷ ಏನು ಮಾಡ್ತಿದ್ದೆ ನೀನು, ದೇಶಕ್ಕೆ ವೇಸ್ಟ್ ಆಗಿದ್ಯಾ ಅಂತೇಳಿ. ಸೊ ಫಸ್ಟ್ ಟೈಮ್ ಓಟ್ ಮಾಡಿರೋದು ನಾನು. ಸೊ ನೋಡಿ, ಅಂದರೆ ಮೀನ್ಸ್ ನಾನು ಕಾಲೇಜಲ್ಲೆಲ್ಲ ಇದ್ದಾಗ ಹಿಂಗೆ ಓಟು ಅದಿದೆಲ್ಲ ನನಗೆ ಇಂಪಾರ್ಟೆನ್ಸ್ ಗೊತ್ತಾಗ್ತಿರಲಿಲ್ಲ.
ಆ್ಯಂಡ್ ಅದಾದಮೇಲೆ ಓಟಿನ ಲೀಸ್ಟ್ ಕೂಡ ಸ್ವಲ್ಪ ತಡನೇ ಮಾಡಿದ್ದು. ಆ್ಯಂಡ್ ಇವಾಗ ನಮ್ಮಮ್ಮ ಬಲವಂತವಾಗಿ ಮಾಡಿಸ್ಕೊಂಬಂದು ಇಟ್ಕೊಂಡಿದ್ರು. ಆ್ಯಂಡ್ ಇವಾಗ ನಂದೆಲ್ಲ ಕೂಡ ಆಗ್ತಾಯಿದೆ. ಓಟು ಅದು ಇದು ಇದನ್ನೆಲ್ಲ ರೇಷನ್ ಕಾರ್ಡು ಹಂಗೆ. ಸೊ ಇದೇ ಫಸ್ಟ್ ಟೈಮ್ ಓಟ್ ಮಾಡಿದ್ದು. ನನ್ನ ಗಂಡ ಕೇಳಿದ್ರು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿತ್ತು, ಏನೋ ಒಂಥರ ಚೆನ್ನಾಗಿತ್ತು. ಅಲ್ಲೆಲ್ಲ ಶೂಟ್ ಮಾಡಬಾರ್ದು ಅಂತ ಹೇಳಿ ಮಾಡಲಿಲ್ಲ. ಬಟ್ ಇನ್ಮೇಲೆ ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಂಡಿದ್ದೀನಿ. ಸೊ ಯಾರೆಲ್ಲ ಓಟ್ ಮಾಡಿಲ್ಲ ಹಾಗೆ ಓಟ್ ಮಾಡಿ. ಆ್ಯಂಡ್ ಆಲ್ಸೋ ಫೀಡಿಂಗ್ ಮದರ್ಸ್ಗೆ ಆ್ಯಂಡ್ ನ್ಯೂ ಬಾರ್ನ್ ಬೇಬಿ ಇದೆ ಅಂತಂದರೆ ಮಾರ್ಜಿನ್ ಇದೆ, ಅವ್ರಿಗೆ ಎಕ್ಸ್ಕ್ಯೂಸ್ ಇದೆ, ಬೇಗನೆ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಾರೆ. ನನಗೂ ಕೂಡ ಹಾಗೆ ಕೊಟ್ಟರು, ತುಂಬ ಖುಷಿ ಆಯಿತು. ಇಲ್ಲಾಂದರೆ ಆ ಬಿಸಿಲಲ್ಲಿ ಈ ಪುಟಾಣಿ ನಿಂತ್ಕೊಂಡು ನಾನೆಲ್ಲಿ ಮಾಡಬೇಕಿತ್ತು. ಹಾಗೆ ಅಮ್ಮನ ಮನೆಗೆ ಬಂದ್ವಿ. ಜಯಂತ್ ಅವ್ರ ಊರಿಗೆ ಹೋಗಿದ್ದಾರೆ ಓಟ್ ಮಾಡೋದಕ್ಕೆ. ಆ್ಯಂಡ್ ಮಿಂಚುಗೆ ಸ್ನಾನ ಮಾಡಿಸ್ಬೇಕು. ಮಿಟ್ಟು ಹಾಯ್. ಅವ್ನು ನೋಡಿ, ಅವನೇನಾದರೂ ಒಂದು ತಗೊಂಡು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇದು ನಮ್ಮ 3 ಪುಟಾಣಿಗಳು. ಆ್ಯಂಡ್ ಫ್ರೆಂಡ್ಸ್, ಇವಾಗ ಟ್ಯಾಬ್ಲೆಟ್ಸ್ ತೊಗೊತಿದ್ದೀನಲ್ಲ, ಇದೆಲ್ಲ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತಾ ಇದೆ, ನನಗೆ ಫೀಲ್ ಆಗ್ತಾ ಇದೆ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ನೋಡಿ, ನುಂಗಿ ತೋರಿಸ್ತಾ ಇದ್ದೀನಿ. ಇದಿಷ್ಟು ಫುಲ್ ದೊಡ್ಡ ಅನ್ನಿಸ್ತಿತ್ತು ನನಗೆ, ಬಟ್ ಇವಾಗ ಓಕೆ ಅಲ್ವಾ. ಆ್ಯಂಡ್ ನಾರ್ಮಲಿ ಈ ಥರ ಮಾತಾಡ್ತಿರೋವಾಗ ಹೆಂಗೆ ಅನ್ನಿಸ್ತಾ ಇದೆ, ಪ್ಲೀಸ್ ನಿಮ್ಮ ಸಜೆಷನ್ಸ್ ಬೇಕು ನನಗೆ, ಕಮೆಂಟ್ ಮಾಡಿ ತಿಳಿಸಿ. ಐ ಥಿಂಕ್ ಇಲ್ಲಿ ಮಾತ್ರ ಸ್ವೋಲನ್ ಇದೆ, ಈ ಸೈಡ್ ಸ್ವೋಲನ್ ಇದೆ, ಈ ಸೈಡ್ ಇಲ್ಲ ಆ್ಯಕ್ಚುಲಿ. ಸೊ ಹಾಂ, ಓಕೆ, ನೋಡೋಣ ಏನೋ ಸ್ವಲ್ಪ ದಿನ. ಜಯಂತ್ ಅವರು ಬರೋವಾಗ ಅಂದರೆ ಓಟ್ ಹಾಕಿ ಬರೋವಾಗ ಏನೋ ಸ್ವಲ್ಪ ಅವ್ರಿಗೆ ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ಬಿಡುತ್ತೆ ಜಯಂತ್ಗೆ ಬೇಗ. ಅದಕ್ಕೆ ನಾನ್ ವೆಜ್ ತರ್ತೀನಿ, ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡಿಕೊಡ್ರಿ ಅಂತಂದಿದ್ದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿ ಕೊಟ್ಟು ಕೂತ್ಕೊಂಡಿದ್ದೀನಿ. ಜಯಂತ್ ಕೂಡ ಬಂದು ಫುಲ್ಲು ಮಲ್ಕೊಂಡು ಫಿಲಮ್ ನೋಡ್ತಿದ್ದಾರೆ. ಎಲ್ಲರೂ ಮನೇಲಿ ಎಷ್ಟು ಇಂಟ್ರೆಸ್ಟಿಂದ ನೋಡ್ತಿದ್ದಾರೆ ನೋಡಿ. ನನ್ನ ತಮ್ಮ, ಅಕ್ಕ ಮತ್ತು ಕಾವ್ಯ ಕೂಡ ಬಂದಿದ್ಲು. ಸೊ ಅವರು ಮತ್ತು ಜಯಂತು, ನಾನು ಎಲ್ಲರೂ ಕೂತ್ಕೊಂಡು ಮೂವೀಸ್ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾನು ಮೂವೀಸ್ ಅದೆಲ್ಲ ಇಷ್ಟಪಟ್ಟು ನೋಡಲ್ಲ. ನನಗೆ ರೇರ್ಲಿ ಇಷ್ಟಪಟ್ಟು ನೋಡೋದು, ಇಂಟ್ರೆಸ್ಟಾಗಿ ಫೋಕಸ್ಡ್ ಆಗಿ ನೋಡೋದು ಅಂದರೆ ತುಂಬ ರೇರ್. ಸೊ ಆ ಥರದ್ದು ಏನಾದರೂ ಇತ್ತು ಅಂತಂದರೆ ನೋಡ್ತೀನಿ. ಇವಾಗ ಮಸಾಲೆ ಎಲ್ಲ ರೆಡಿ ಮಾಡಿಕೊಟ್ಟು ನಮ್ಮ ಪುಟಾಣಿಗಳ ಜೊತೆ ಆಟಾಡ್ತಾ ಇದ್ದೀನಿ ನಾನು. ಅವರೆಲ್ಲ ಟಿ ವಿ ನೋಡ್ತಾ ಇದ್ದರೆ ನಾನು ಆಟಾಡ್ತಿದ್ದೀನಿ. ಅಮ್ಮ ಆಲ್ಮೋಸ್ಟ್ ಮನೆಗೆ ಹೋದಾಗ ಕೆಲಸ ಹಚ್ಚಲ್ಲ ಪಾಪ. ನಮ್ಮ ಅಮ್ಮಂಗೆ ಎಷ್ಟು ನೋವಿದ್ರು ಕೂಡ ತಾನೇ ಮಾಡ್ತಾರೆ. ನಮ್ಮನ್ನಿನ್ನೂ ಚಿಕ್ಕ ಮಕ್ಕಳ ಥರ ಕೂರಿಸ್ತಾರೆ. ಆ್ಯಕ್ಚುಲಿ ಮಾಡದೇ ಇರೋದು ನಮ್ಮದು ತಪ್ಪು, ಆದರೆ ರೆಸ್ಟ್ ಮಾಡು ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಕೆಲವೊಂದಷ್ಟು ಮಾಡೋದನ್ನು ಇತ್ತೀಚೆಗೆ ಹೋದಾಗೆಲ್ಲ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಮ್ಟೈಮ್ಸ್ ನನಗೆ ನಿದ್ದೆ ಆಗಿಲ್ಲ ಅಂತಂದರೆ, ಆಮೇಲೆ ಬಾಡಿ ಪೇನ್ಸ್ ಏನಾದರೂ ಇದೆ ಅಂತಂದರೆ ಖಂಡಿತ ರೆಸ್ಟ್ ಮಾಡ್ತೀನಿ. ಯಾರಿಗೆ ತಾನೇ ತಾಯಿ ಮನೆ ಅಂದರೆ ರೆಸ್ಟ್ ಇಲ್ಲ. ಸೊ ರೆಸ್ಟ್ ಅಂದ್ರೇ ತಾಯಿ ಮನೆ ಅಲ್ವಾ. ಆ್ಯಂಡ್ ಸಮ್ಟೈಮ್ಸ್ ಹೆಂಗೆ ಟ್ರೀಟ್ ಮಾಡ್ತಾರೆ ನಮ್ಮಪ್ಪ ನಮ್ಮಮ್ಮ ಅಂತಂದರೆ, ಇನ್ನೂ ನಾವು ಚಿಕ್ಕ ಮಕ್ಕಳು ಥರ ಟ್ರೀಟ್ ಮಾಡ್ತಾರೆ. ನಮಗೆ 3 ಆದರೂ ಕೂಡ ಅವ್ರಿಗೆ ನಾವು 3 ಇನ್ನೂ ಮಕ್ಕಳೇ ಅಲ್ವಾ. ಸೊ ಹಂಗಾಗಿ ಆ ಥರ ಟ್ರೀಟ್ ಮಾಡ್ತಾರೆ. ಅಂದರೆ ಟೈಮ್ ಸ್ಪೆಂಡ್ ಆಗುತ್ತೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನಮಗೆ ಅಪ್ಪ ಅಂದರೆ ಬೇರೆ ರಿಲೇಷನ್ಸ್ ಮನೆಗೆಲ್ಲ ಹೋಗಿ ಉಳ್ಕೊಳ್ಳೋದು ಆ ಥರದ ಅಭ್ಯಾಸ ಇಲ್ಲ. ಹೋದರೆ ಅಪ್ಪ ಮನೆಗೆ ಹಾಗೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ಅಲ್ಲೇ ದುಃಖ ಆದ್ರೂ ಅಲ್ಲೇ, ಖುಷಿ ಆದ್ರೂ ಅಲ್ಲೇ. ಈ ಥರ ಒಂದು ಬಾಂಡಿಂಗ್ ಪ್ರತಿಯೊಬ್ಬರ ಲೈಫಲ್ಲಿ ಇರುತ್ತೆ. ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಾವು ಕೂಡ ಹಾಗೆ ತುಂಬ ಸಿಂಪಲ್. ಬಟ್ ಆ್ಯಂಡ್ ಇವಾಗ ಚಿಕನ್ ರೆಡಿ ಆಗಿದ ತಕ್ಷಣ ಊಟ ಮಾಡೋದಷ್ಟೇ. ಊಟ ಮಾಡುವಷ್ಟು ಮತ್ತು ಫುಲ್ ರೆಸ್ಟ್ ಮಾಡ್ತಾರೆ. ಯಾಕಂದರೆ ಈ ಬಿಸಿಲಲ್ಲಿ ಹೆಂಗೆ ಅನಿಸುತ್ತೆ ಅಂತಂದರೆ, ನಮ್ಮ ಮನೇಲಿ ಸ್ವಲ್ಪ ಪರವಾಗಿಲ್ಲ, ಅಮ್ಮನ ಮನೇಲಿ ಎಷ್ಟು ಫ್ಯಾನ್ ಹಾಕ್ಕೊಂಡ್ರು ಕೂಡ ಅದು ಸಾಲದು. ಸೊ ಅಪ್ಪ ಕೂಡ ಹೊರಗಡೆ ಹೋಗಿದ್ದರು, ಇವಾಗ ಬಂದರು, ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಕೂತ್ಕೊಂಡು. ಅದು ಫುಲ್ ಹೀಟ್ ಗಾಳಿ ಮತ್ತು ರೋಡಲ್ಲೆಲ್ಲ ಫುಲ್ ಬಿಸಿ ಬಿಸಿ ಅನ್ಸೋದಕ್ಕೆ ಹೊರಗಡೆ ಎಲ್ಲೂ ಹೋಗ್ಬೇಕು ಅನ್ಸಲ್ಲ, ಬೇರೆ ಯಾವುದು ಆ್ಯಕ್ಟಿವಿಟಿ ಮಾಡಬೇಕಂತ ಅನ್ಸಲ್ಲ. ಸೊ ನೋಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವೆಲ್ಲ ಕೂತ್ಕೊಂಡು ಊಟ ಮಾಡೋದು ಜಾಸ್ತಿ, ಒಬ್ಬೊಬ್ಬರು ಒಂದೊಂದ್ಸರಿ ಊಟ ಮಾಡಲ್ಲ, ಕೂತ್ರೆ ಒಟ್ಟಿಗೆ ಊಟ ಮಾಡ್ತೀವಿ. ಆ್ಯಂಡ್ ಊಟ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಮಿಂಚುಗೆ ಸ್ನಾನ ಮಾಡಿಸಿದ್ವಿ ಅಮ್ಮ ನಾನು. ಸೊ ಇವತ್ತು ತಲೆ ಸ್ನಾನ ಮಾಡಿಸ್ಲಿಲ್ಲ, ಇವಳಿಗೆ ಜಸ್ಟ್ ಮೈ ಸ್ನಾನ ಮಾಡಿಸ್ಕೊಂಡು ಬಂದ್ವಿ. ನಮ್ಮಮ್ಮ ಒರೆಸ್ತಾ ಇದ್ದಾರೆ, ಬುಜ್ಜಿ ಬೇರೆ ಎತ್ಕೊಂಡಿದ್ದಾರೆ. ಇಲ್ಲ ಅಂದಿದ್ರೆ ಚೆನ್ನಾಗಿ ನೀಟಾಗಿ ಕೆಳಗಡೆ ಹಾಸ್ಕೊಂಡು ಅವಳಿಗೋಸ್ಕರನೇ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಬಿಡ್ತಾರೆ. ಸೊ ಇವಳಿಗಾದರೂ ಅರ್ಧ ಗಂಟೆ, ಚಿಟ್ಟಿ ಇದ್ದಾಗ ಎಕ್ಸಾಕ್ಟ್ 1.5 hour ಫುಲ್ ಟೈಮ್ ಫಿಕ್ಸ್ ಮಾಡಿಬಿಡ್ತಿತ್ತು. ಆ್ಯಂಡ್ ಇದು ನೆಕ್ಸ್ಟ್ ಮಾರ್ನಿಂಗ್. ಆ್ಯಕ್ಚುಲಿ ಅಮ್ಮನ ಮನೆಗೆ ಹೋದರೆ ನನ್ನಷ್ಟು ಲೇಝಿ ಫೆಲ್ಲೋನೇ ಯಾರೂ ಇಲ್ಲ. ಶೂಟ್ ಕೂಡ ಮಾಡಲ್ಲ, ಮರೆತು ಕೂತ್ಕೊಂಡ್ಬಿಡ್ತೀನಿ. ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋದೇ ಹೊರಗಡೆ ರಂಗೋಲಿ, ಹೊರಗಡೆ ಕಸ, ಹೊರಗಡೆ ನೀಟ್. ಸೊ ಹಂಗೆ ನೀಟ್ ಮಾಡಿರೋದು ನೋಡಿ ನನಗೇನು ಅನಿಸುತ್ತೆ ಅಂದರೆ, ಹೊರಗಡೆ ಹೋಗಿ ಎದ್ದು ಕೂತ್ಕೋಬೇಕು ಅಂತ ಅನಿಸುತ್ತೆ. ನಾನು ಆಲ್ವೇಸ್ ಅಮ್ಮನ ಮನೇಲಿ ಇದ್ದಾಗ ಯಾವಾಗಲೂ ಎದ್ದ ತಕ್ಷಣ ಹೊರಗಡೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಟೀ ಕುಡಿತಾ. ಏನು ಗೊತ್ತಾ, ನನಗೆ ಈ ಸೀನ್ ಅಂದರೆ ತುಂಬ ಇಷ್ಟ. ಯಾವ ಸೀನ್ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಆ ಮಗುವಿನ ಪ್ಲೇಯಿಂಗ್ ಟೈಮಲ್ಲಿ ಅಜ್ಜಿ ತಾತ ಇರ್ತಾರಲ್ಲ, ಅದು ಮಜಾನೇ ಬೇರೆ. ನಮ್ಮ ಚಿಟ್ಟಿಯಿಂದನೂ ನಾವು ನೋಡ್ಕೊಂಬಂದಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಆಟಾಡೋ ಅಂಥದ್ದು ನಮ್ಮಮ್ಮ ಇವತ್ತಿಗೂ ಹಾಗೆ ಆಟಾಡ್ತಾರೆ.
ಇದು 3ನೇದು ಅಥವಾ ಸಾರಿ ಇದು 4ನೇದು ಅಂತಲೂ ಬೇಜಾರಾಗಲ್ಲ. ನಮ್ಮ ಅಕ್ಕಂದೊಂದು ಸೇರಿಸ್ಕೊಂಡ್ರೆ ಇದು 4ನೇದೇ. ಸೊ 4ನೇದಾದರೂ ಕೂಡ ಇದೇ ರೋಟೀನ್ ಮೇಂಟೈನ್ ಮಾಡ್ತಾರೆ. ಅಪ್ಪ ಅಮ್ಮ ಇಬ್ಬರು ಆಟ ಆಡ್ತಾರೆ. ನನಗಂತರೂ ನೋಡೋದಕ್ಕೆ 2 ಕಣ್ಣು ಸಾಲದು, ಎಷ್ಟು ಎಂಜಾಯ್ ಮಾಡ್ತೀನಿ ಗೊತ್ತಾ ಆ್ಯಕ್ಚುಲಿ ಈ ಮೂಮೆಂಟ್ನ. ಫ್ರೆಂಡ್ಸ್, ಇದೇ ಥರ ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ಸೊ ನೀವು ನನಗೆ ಮಾಡುವಂಥ ಹೆಲ್ಪ್ ಅದು, ಬಿಕಾಸ್ ನಿಮ್ಮಿಂದ ನನ್ನ ಚಾನಲ್ ಇನ್ನೊಂದು 10 ಜನಕ್ಕೆ ಪರಿಚಯ ಆಗುತ್ತೆ. ಆ್ಯಂಡ್ ಆಲ್ಸೋ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಲಾಗ್ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಿಮಗೆ ಏನು ಅನ್ನಿಸ್ತು ಈ ಲಾಗ್ನ ನೋಡಿ ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಸೊ ನೆಕ್ಸ್ಟು ಮತ್ತೆ ಒಂದು ಒಳ್ಳೆ ಲಾಗ್ ಒಂದು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.